ವೆಲ್ಕಮ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ಇವತ್ತು ಹಲಸಿನ ಬೀಜದ ವಡೆ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹಲಸಿನ ಬೀಜ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಅದು ಕುಕ್ಕರಿಗೆ ಹಾಕಬೇಕು. ಕುಕ್ಕರಿಗೆ ಹಾಕಿ ಒಂದು 3 ವಿಸಿಲ್ ಹೊಡೆಸ್ಬೇಕು. ಮೆತ್ತಗಾಗಂಗೆ 3 ವಿಸಿಲ್ ಹೊಡೆಸ್ಬೇಕು. ಫುಲ್ ಮೆತ್ತಗಾಗಬೇಕು. ಕುಕ್ಕರಿಗೆ ಹಾಕ್ತೀನಿ ನಾನು ಇವಾಗ. ಇದರಿಂದ ವಡೆ ಮಾಡ್ತಿರೋ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೋಡಿ ಮಾಡಿ ನೀವು, ಹೇಗಿರುತ್ತೆ ಅಂತ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಮೂರು ವಿಸಿಲ್ ಹೊಡಿಸ್ಬೇಕು ಫ್ರೆಂಡ್ಸ್, 3 ಹೊಡಿಸ್ಬೇಕು. ಮೆತ್ತಗಾಗಿಲ್ಲಪ್ಪ ಅಂದರೆ ಇನ್ನೂ ಒಂದು ಹೊಡ್ಸಿದ್ರೆ ನಡೆಯುತ್ತೆ. ಮೆತ್ತಗಾಗಬೇಕು ಒಟ್ಟು. ನೋಡಿ ಈ ಥರ ಆಗುತ್ತೆ. ತೆಗೆದ್ಮೇಲೆ ಸಿಪ್ಪಿ ತೆಗಿಬೇಕು. ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಸಿಪ್ಪಿ ತೆಗೆದ್ರೆ ಈ ಸಿಪ್ಪಿ ತೆಗಿಬೇಕು. ನೋಡಿ ಈ ಥರ ಆಗುತ್ತೆ ಸಿಪ್ಪಿ ತೆಗೆದ್ರೆ. ಅದಕ್ಕೇನು ಬೇಕಂದರೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಬೇಕು. ನಾನೀಗ ಜಾರಿಗೆ ಹಾಕ್ಕೊತೀನಿ. ಅಂದರೆ ನೀರೇನು ಹಾಕ್ಬಾರ್ದು. ಜೀರಿಗೆ ಮತ್ತು ಉಪ್ಪು, ಸೋಡಾ ಪುಡಿ ಹಾಕೋಂಗಿಲ್ಲ. ಸೋಡಾ ಪುಡಿ ಹಾಕೋಂಗಿಲ್ಲ. ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಗಟ್ಟಿ ಆಗ್ತದೆ. ನೀರೇನು ಹಾಕಿಲ್ಲ ನಾನು. ನೀರು ಬೇಕಂದರೆ ಸ್ವಲ್ಪ ಹಾಕ್ಬೇಕು. ಗಟ್ಟಿ ಫುಲ್ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಬೇಕು. ನೋಡಿ ಈ ಥರ ಬರುತ್ತೆ, ಚೆನ್ನಾಗಾಗುತ್ತೆ. ಏನು ವಡೆ ಏನು ಎಲ್ಲಿ ಕಟ್ಟಾಗಲ್ಲ, ಏನಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ಅದು ಮಿಕ್ಸಿಗೆ ಹಾಕಿರ್ತೀವಲ್ಲ, ಒಂಥರ ಜೀ ಥರ ಆಗಿರುತ್ತೆ. ಹಲಸಿನ ಬೀಜ ಎಲ್ಲ ಏನು ಮುರಿಯಲ್ಲ, ಏನೂ ಆಗಲ್ಲ. ವಡೆ ಎಲ್ಲ ಚೆನ್ನಾಗಿ ಬರುತ್ತೆ. ಒಳಗೂ ಕ್ರಿಸ್ಪಿಯಾಗಿರುತ್ತೆ. ಒಳಗೆಲ್ಲ ಇಷ್ಟೊಂದು ಮಾಡಿದರೆ ಕ್ರಿಸ್ಪಿಯಾಗೇ ಇರುತ್ತೆ. ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ನೋಡಿ ಫ್ರೆಂಡ್ಸ್ ಮಾಡಿ. ಗೋಲ್ಡ್ ಕಲರ್ ಆಗೋವರೆಗೆ ಬೇಯಿಸ್ಬೇಕು. ಹಂಗಾದರೆ ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ. ನೋಡಿ ಈಗ ತಿರುಗಿಸ್ತೀನಿ ಈ ಕಡೆಗೆ. ಈ ಥರ ಗೋಲ್ಡ್ ಕಲರ್ ಆಗಬೇಕು. ನೋಡಿ ಆಯಿಲ್ ಏನು ಎಣ್ಣೆ ಹಿಡಿಯೋದೇ ಇಲ್ಲ. ಇದು ಒಟ್ಟು ಎಣ್ಣೆ ಹಿಡಿಯಲ್ಲ. ನೋಡಿ ಈ ಥರ ಬರುತ್ತೆ. ಎಣ್ಣೆ ಒಟ್ಟ ಹಿರ್ಕೊಳಲ್ಲ ಅದು.
ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.